ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ನನ್ನ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ನನ್ನ ಹೇಳಿದ ನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನ ಮಾಡ್ತೇನೆ. ಇಂದು ನಾವು ಸತ್ಯವೇದದಲ್ಲಿ ವಿಮೋಚನ ಕಾಂಡ 7:14-18 ವಚನ, ನೈಲ್ ನದಿಯ ನೀರು ರಕ್ತವಾದದ್ದು, ಈ ವಿಷಯದ ಕುರಿತು ನಾವು ಮಾತನಾಡೋದಕ್ಕೆ ಹೋಗ್ತೇವೆ. ದಯವಿಟ್ಟು ನಿಮ್ಮ ಸತ್ಯವೇದಗಳಿರೋದಾದ್ರೆ ನನ್ನೊಂದಿಗೆ ಓದ್ತೀರಾ? ಓದ್ಕೊಳ್ಳೋಣ. ತರುವಾಯ ಯೆಹೋವನು ಮೋಶೆಗೆ, ಫರೋಹನ ಹೃದಯವು ಮೊಂಡಾಗಿದೆ, ತಾನು ಜನರಿಗೆ ಅಪ್ಪಣೆ ಕೊಡುವುದಿಲ್ಲವೆನ್ನುತ್ತಾನೆ. ಬೆಳಿಗ್ಗೆ ಫರೋಹನ ಬಳಿಗೆ ಹೋಗು, ಅವನು ನದಿಗೆ ಹೋಗುತ್ತಾನಲ್ಲ, ಸರ್ಪವಾಗಿ ಮಾಡಲ್ಪಟ್ಟ ಆ ಕೋಲನ್ನು ನೀನು ಕೈಯಲ್ಲಿ ಹಿಡಿದುಕೊಂಡು ಅವನನ್ನು ಎದುರುಗೊಳ್ಳುವುದಕ್ಕೆ ನೈಲ್ ನದಿ ತೀರದಲ್ಲಿ ನಿಂತುಕೊಂಡು ಹೀಗೆನ್ನಬೇಕು, ಇಬ್ರಿಯರ ದೇವರಾದ ಯೆಹೋವನು ನನ್ನನ್ನು ನಿನ್ನ ಬಳಿಗೆ ಕಳುಹಿಸಿ ಅರಣ್ಯದಲ್ಲಿ ತನ್ನನ್ನು ಆರಾಧಿಸುವಂತೆ ತನ್ನ ಜನರಿಗೆ ಅಪ್ಪಣೆ ಕೊಡಬೇಕೆಂದು ನಿನಗೆ ಆಜ್ಞಾಪಿಸಿದನಷ್ಟೇ. ಈವರೆಗೂ ನೀನು ಲಕ್ಷ್ಯಕ್ಕೆ ತರಲಿಲ್ಲ. ಆದ್ದರಿಂದ ಯೆಹೋವನು ಮತ್ತೆ ಹೇಳುವುದೇನೆಂದರೆ, ನೀನು ನನ್ನನ್ನು ಯೆಹೋವನೆಂದು ತಿಳುಕೊಳ್ಳುವುದಕ್ಕಾಗಿ ನನ್ನ ಸೇವಕನ ಕೈಯಲ್ಲಿರುವ ಕೋಲಿನಿಂದ ನೈಲ್ ನದಿಯ ನೀರನ್ನು ಹೊಡಿಸುವೆನು, ಆಗ ಅದು ರಕ್ತವಾಗುವುದು, ನದಿಯಲ್ಲಿರುವ ಮೀನುಗಳು ಸಾಯುವು, ನದಿಯು ಹೊಲಸು ನಾರುವುದು, ಅದರಲ್ಲಿ ಕುಡಿಯುವುದಕ್ಕೆ ಐಗುಪ್ತರಿಗೆ ಹೇಸಿಕೆ ಆಗುವುದು ಎಂದು ಹೇಳಬೇಕು ಅಂದನು. ಸೊ ಈಗ ಇಲ್ಲಿ ದೇವರು ಎರಡನೇ ಒಂದು ಅದ್ಭುತವನ್ನ ಮಾಡೋದಕ್ಕೆ ಮೋಶೆನ ಕಳಿಸ್ತಾರೆ. ಅಂದ್ರೆ ದೇವ್ರ ಚಿತ್ತ ಏನು? ಇಸ್ರಾಯೇಲರು ಫರೋಹನ ಒಂದು ಬಿಟ್ಟಿ ಕೆಲಸದ ಬಿಡುಗಡೆ ಆಗ್ಬೇಕು. ಅದೇ ತರ ಪ್ರಿಯರೇ, ದೇವ್ರ ಚಿತ್ತ ಏನು? ನಾನು ನೀನು ಸೈತಾನ್ನಿಂದ, ಪಾಪದಿಂದ ಬಿಡುಗಡೆ ಆಗ್ಬೇಕೆಂಬುದಾಗಿ. ಅದಕ್ಕೆ ದೇವರು ಮಾರ್ಗವನ್ನು ಮಾಡಿದ್ದಾರೆ. ಯೇಸುವಿಗೆ ನಮ್ಮ ಹೃದಯವನ್ನು ಕೊಡಬೇಕು. ಯಾಕಂದ್ರೆ ಪಾಪವನ್ನು ತೆಗೆದುಹಾಕುವುದಕ್ಕಾಗಿ, ಪಾಪವನ್ನು ಕ್ಷಮಿಸುವುದಕ್ಕಾಗಿ ಶಿಲುಬೆಯ ಮೇಲೆ ಯೇಸು ತನ್ನ ಪ್ರಾಣವನ್ನು ಕೊಟ್ಟರು, ರಕ್ತವನ್ನು ಸುರಿಸಿದ್ರು, ಸತ್ತು ಸಮಾಧಿಯಲ್ಲಿಪಟ್ಟು 3ನೇ ದಿನ ಎದ್ದು ಬಂದರು, ಪರಲೋಕಕ್ಕೆ ಏರಿ ಹೋದ್ರು, ತಿರುಗಿ ಬರ್ತೀನಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಆದ್ರೆ ನಾವೇನ್ ಮಾಡ್ಬೇಕು? ಮಾನಸಾಂತರ ಪಡ್ಬೇಕು. ಮಾನಸಾಂತರ ಅಂದ್ರೇನು? ನಾನು ನೀನು ಮಾಡ್ತಾರಂತ ಪಾಪಗಳು ಯಾವುದೇ ಇರ್ಬೋದು, ಅದನ್ನ ಬಿಟ್ಟು ಪಶ್ಚಾತ್ತಾಪಪಟ್ಟು ಕ್ಷಮೆ ಬೇಡಿ ದೇವರ ವಾಕ್ಯದ ಕಡೆಗೆ, ದೇವರ ಮಾರ್ಗದ ಕಡೆಗೆ ನಾವು ತಿರುಗಿಕೊಳ್ಬೇಕು. ನಾವು ತಿರುಗಿಕೊಂಡ್ರೆ ನಮಗೆ ಕ್ಷಮಾಪಣೆ ಆಗ್ತದೆ. ಈಗ ಇಲ್ಲಿ ಯಾಕೆ ಈ ಅದ್ಭುತಗಳನ್ನು ದೇವರು ಮೊದಲು ಮೋಶೆಗೆ ತೋರಿಸ್ತಾರೆ? ಯಾಕಂದ್ರೆ ಒಂದು ಕಾಲದಲ್ಲಿ ಮೋಶೆ ಕೇಳಿದ್ದು, ದೇವರೇ, ನನ್ನನ್ನ ಜನರು ಆ ದೇವರು ಯಾರು ಅಥವಾ ಆ ಫರೋಹನು ದೇವರು ಯಾರು ಅಂತ ಕೇಳಿದ್ರೆ ನಾನು ಏನು ಹೇಳಲಿ ಎಂಬುದಾಗಿ ಅವನ ಪ್ರಶ್ನೆ ಕೇಳಿದ್ದನ್ನ ತಿಳಿದುಕೊಳ್ಳಲಿ. ಆದ್ರಿಂದ ದೇವರು ಯಾರು ಅನ್ನೋದನ್ನ ಈಗ ಅದ್ಭುತದ ಮೂಲಕ ದೇವರು ಮೋಶೆಗೆ ತೋರಿಸ್ತಾ ಇದ್ದಾರೆ. ಸೊ ಇಲ್ಲಿ ಮೋಶೆ ಹೋಗಿ ಫರೋಹನಿಗೆ ಹೇಳ್ತಾನೆ, ಫರೋಹ ಕಳಿಸೋದಿಲ್ಲ. ಆ ಟೈಮಲ್ಲಿ ದೇವರು ಹೇಳ್ತಾನೆ, ನಿನ್ನ ಕೋಲನ್ನ ಚಾಚುತ್ತಾನೆ. ಆ ನದಿಯ ಮೇಲೆ ಆ ಯೋರ್ದನ್ ಒಂದು ನದಿ ರಕ್ತವಾಗುತ್ತೆ. ಯೋರ್ದನ್ ಅನ್ನೋದು ಜನರು ಕುಡಿಯುವಂತ ನೀರಿನ ಒಂದು ನದಿ, ಮತ್ತೆ ಯೋರ್ದನ್ ಅವರಿಗೆ ದೇವರಾಗಿತ್ತು. ಈಗ ಮೋಶೆ ತನ್ನ ಕೈಯನ್ನ ಚಾಚಿದಾಗ ನೀರು ರಕ್ತವಾಗುತ್ತೆ. ಆ ಮೀನಿನ ಸಾವಿನ ಕಾರಣ ಸಮುದ್ರವು ಅಥವಾ ನದಿಯು ಆ ಊರೆಲ್ಲ ವಾಸನೆ ಆಗುತ್ತೆ. ಸೊ ಹೀಗಾಗಿ ಅಲ್ಲಿ ದೇವರು ಏನಲ್ಲಿ ಮೆಸೇಜ್ ಕೊಡ್ತಾ ಇದ್ದಾರೆ? ನಾನ್ ಪರಿಶುದ್ಧ, ನನಗೆ ಸುಗಂಧ ದ್ರವ್ಯ ಇದೆ, ಆದ್ರೆ ನಿಮಗೋ ಅಸಹ್ಯವಾದ ಒಂದು ದುರ್ವಾಸನೆ ಇದೆ ಎಂಬುದಾಗಿ ತಿಳಿಸೋದಕ್ಕೋಸ್ಕರವಾಗಿ ದೇವರಲ್ಲಿ ಮೋಶೆ ಮುಖಾಂತರ ಫರೋಹನಿಗೆ ತಿಳಿಸ್ತಾ ಇದ್ದಾರೆ. ಪ್ರಿಯ ದೇವರ ಮಕ್ಕಳೇ, ನಾವು ಸೇವಿಸುವಂತ ದೇವರು ನಮ್ಗೆ ಯಾವಾಗ ಪಾಪ ಕ್ಷಮಾಪಣೆ ಉಂಟಾಗುತ್ತೋ ನಮ್ಮಲ್ಲಿ ಒಂದು ಸುವಾಸನೆ ಇರುವಂತದ್ದಾಗಿದೆ. ಸೊ ಹೀಗಾಗಿ ಆ ಸುವಾಸನೆಯನ್ನ ಯೇಸುವಿನ ರಕ್ತದ ಮೂಲಕವಾಗಿ ಮಾತ್ರವೇ ಪಡೆದುಕೊಳ್ಬಹುದು. ಒಂದು ವೇಳೆ ನೀವು ಯೇಸುಸ್ವಾಮಿಗೆ ನಮ್ಮ ಹೃದಯ ಕೊಟ್ಟಿಲ್ವಾ? ಇವತ್ತು ಈಗಲೇ ಯೇಸುವಿಗೆ ನಿಮ್ಮ ಹೃದಯವನ್ನ ಒಪ್ಪಿಸ್ಕೊಡಿ. ಪ್ರಾರ್ಥನೆ ಮಾಡೋಣವಾ? ಪರಮ ಪ್ರೀತಿಯುಳ್ಳ ತಂದೆ ಆದ್ರೆ ನೀವು ಸ್ತೋತ್ರ. ಹೌದು ಸ್ವಾಮಿ, ದೇವರೇ, ಮೋಶೆಯನ್ನ ನೀವು ಉಪಯೋಗಿಸಿದಾಗೆ ನಮ್ಮೊಬ್ಬೊಬ್ಬರನ್ನು ಉಪಯೋಗಿಸು. ಯಾರ್ಯಾರಿಗೆ ಪಾಪ ಕ್ಷಮಾಪಣೆ ಇಲ್ವೋ, ಯಾರ್ಯಾರು ಈಗ ನನಗೆ ಪಾಪ ಕ್ಷಮಾಪಣೆ ಬೇಕೆಂಬುದಾಗಿ ಕೇಳ್ತಾ ಇದ್ದಾರೋ ಅವರೆಲ್ಲರಿಗೂ ಪಾಪ ಕ್ಷಮಾಪಣೆಯಿಂದ ಪಾಲಿಸು. ದೇವರೇ, ಅವರು ನಿನ್ನ ಒಂದು ಸನ್ನಿಧಾನದಲ್ಲಿ ಸುಗಂಧ ವಾಸನೆ ಉಳ್ಳವರಾಗಿ ಜೀವಿಸ್ಲಿಕ್ಕಾಗುವಂತೆ ಕೃಪೆ ಕೊಡಪ್ಪ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ, ಆಮೇನ್. ಗಾಡ್ ಬ್ಲೆಸ್ ಯು. ಯೇಸು ನಿಮ್ಮನ್ನು ಕೈ ಬಿಡನು. ಆಮೇನ್.
ಪಾತ್ರದಲ್ಲಿ ಇರುವಾಗಲೂ ನೀನು ಪಾಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ಹೋದರು ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು ನನ್ನ ಬಿಡಲಾರ, ನನ್ನನ್ನು ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದ ನಲ್ಲವೇ, ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ. ಮುಂದೆ ಬಾಹು ಕಷ್ಟ ಬಾರುತ್ತಿದ್ದರು, ಭಯ ಪಾಡಲಾರೆ, ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ, ಸ್ವಾಮಿ ಬಿಡಲಾರ, ಸ್ವಾಮಿ ನನ್ನ ಕೈ ಬಿಡನು. ನಾ ಕೈ ಬಿಡೆನು,